ನೋಡಿ ಗೈಸ್, ಇದು ಕಟ್ಟಿಗೆ ನಮ್ಮ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಟಿರೋದು. ಹಳ್ಳಿಯವರಿಗೆ ಗ್ಯಾಸ್ ಬರೀ ಉಪಯೋಗ ಮಾತ್ರ, ಅದರ ಅವಶ್ಯಕತೆ ಅದು ಬೇಕೇ ಬೇಕು ಅಂತ ಎಂತ ಇಲ್ಲ. ನಾವು ಕಟ್ಟಿಗೆಯಲ್ಲಿ ದಿಕ್ಕೆಲಲ್ಲಿ ಸೂ ಹಾಕಿ ಸಹ ಅಡಿಗೆ ಮಾಡ್ತೇವೆ. ಗೈಸ್, ನಾನು ನೇತಾಡ್ಲಿಕ್ಕೆ ಹೋಗಿ ಹಗ್ಗವೇ ಕಟ್ಟಾಯಿತು. ಗೈಸ್, ಇವತ್ತೊಂದು ರೀಲ್ಸ್ ಶೂಟ್ ಮಾಡ್ಲಿಕ್ಕೆ ಉಂಟು. ಅದು ಆರ್ ಅಂತ ಒಂದು ಟ್ರೆಂಡಿಂಗ್ ಅಲ್ಲಿ ಉಂಟಲ್ಲ, ಆ ರೀಲನ್ನು ಇವತ್ತು ಶೂಟ್ ಮಾಡುವವರು. ಸೋಕಾದಿಪ್ಪು ಪೂಜಿ ಮಾರೆ ಪದರ ಸಂಪ್ರದಾಯ ಫುಲ್ ವೀಡಿಯೋ ಬರ್ಪೈ ಅವತ್ತು ಇರ್ತು ಬೂರ್ದು ನೇತು ಬರ್ ನೋಡ್ಲಿಕ್ಕೆ ಮಾತ್ರ ಆಯ್ತು, ಸುಮ್ಮನೆ ಹತ್ತದೆಲ್ಲ ಎಂತ ಪ್ರಯತ್ನವೇ ಮಾಡಲಿಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಗೈಸ್, ಇವತ್ತೊಂದು ರೀಲ್ಸ್ ಶೂಟ್ ಮಾಡ್ಲಿಕ್ಕೆ ಉಂಟು. ಅದು ಆರ್ ಅಂತ ಒಂದು ಟ್ರೆಂಡಿಂಗ್ ಅಲ್ಲಿ ಉಂಟಲ್ಲ, ಆ ರೀಲನ್ನು ಇವತ್ತು ಶೂಟ್ ಮಾಡುವವರು. ಸೊ ಈ ರೀಲ್ ಶೂಟ್ ಮಾಡುವಾಗ ಎಂತೆಲ್ಲ ಎಂಟರ್ಟೈನ್ಮೆಂಟ್ ಇರ್ತದೆ ಅದನ್ನೆಲ್ಲ ಕವರ್ ಮಾಡ್ತೇನೆ. ಒಂದು ಕಡೆ ಇಲ್ಲಿ ಆ ಪುತ್ತೂರಲ್ಲಿ ಧ್ವಜ ಹಾಕಿದ್ದಾರೆ, ಅದು ಇಲ್ಲಿ ಗುಡ್ಡೆಗೆ ಕಾಣ್ತದೆ ಅಂತೆ. ಹಾಗೆ ಆ ಗುಡ್ಡೆಗೆ ಹೋಗುವ ಅಂತ ಸಂಪ್ರೀತಿ ಹೇಳಿದ್ದಾನೆ. ಹಾಗೆ ಗುಡ್ಡೆಗೆ ಹೋಗುವ, ಇದು ಇವತ್ತಿನ ಬ್ಲಾಗಲ್ಲಿ ಬರ್ತದೆ. ವೈಷ್ಣವ್ ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಆಗ್ತಿದ್ದಾರೆ. ನಾವೀಗ ರೀಲ್ಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಅವು ಎನ್ನ ಹೊರ್ದ ಬರ್ಪುಂಡ್ಯ ಮೋನೆ ಇಂಚ ಹೊರ್ದ ಹೊರದೆಪ್ಪುಗ ಹೊರ್ದ ಅಂದು ಹೊರ್ದ ಬರ್ಪುಂಡು ಒಂದ್ ಸೈಡ್ ಇಂಚಿ ಜಾರ್ ಲೆಕ್ಕ ಅದನ್ನದ ಅಂದು ಅವ ಎನ್ನ ಅಂಚನೆ ಎಂತ ಲಕ್ 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 ಅಂದು ಮೂಕುದುಲ ಉದ್ದ ಕಪ್ಪೆದ ತೀಕಂದಲ್ಲ ರೀಲ್ಸ್ ಸಂಪ್ರದಾಯ ಆರ ಕಠಿಣ ಕಟ್ಟೆ ಕಠಿಣ ಎಂಚ ಗೊತ್ತಿದೆ ಲಕ್ 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 ಲಕ್. ನಾವಿವತ್ತು ರೀಲ್ಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಕುರ್ತೆಲ್ಲ ಹಾಕಿದ್ರೆ ಬೋರ್ಚಿ ಮಾರಿ ನೋಡಿ ಅಲ್ಲಿ ನೋಡಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ ಚಾತುನವರು. ಎಡ್ಡಾಪ್ ಜಾಮ್ ಸುರಿಕೆ ಪಂತೆ ಒಕ್ಕಡೆ ಮರ್ಯಾದೆ ಹೋಗ್ಪುಂಡ್ಯಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರೀಲ್ಸ್ ಹೌದೌದು ಹೌದು ಛೇ 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 ಇನ್ನ ಮೋನೆ ಇಂಚ ಇಂಚ ಪೀಸ್ ಇಂದು ಜಾರ್ದುಲ ಇಂಚಿಗೆ ಏರ್ನ ಇಂಚ ಅವತುಲ ಇಂದು ಮೂಂಕ್ಲ ಇಂಚ ಕ್ರಾಸ್ಯಾ ತುಲ ಸರಿದುಲ ಅಂದ್ಯ ಎಂಕ್ಲ ಬರೋದಿಲ್ಲ ಸ್ಟ್ರೈಟ್ ಇಂಚ ಇನ್ನ ಇಂಚ ಕ್ರಾಸ್ ಹೋದ್ರೆ ಇಂಚ ಶಿ ಅಂಡ ಸೋಕಾದಿಪ್ಪು ಗಿಡು ಬಾವಲ್ ತೆಗಿಡು ಬಾವಲ್ ತೆಗಿಡುದಿಲ್ಲ ಗುಡ್ಡೆ ಹತ್ಲಿಕ್ಕೆ ಹೊರಟಿದ್ದೇವೆ ಗೈಸ್. ಸಂಪ್ರೀತಿ ಅವರು ನಮ್ಮ ಜೊತೆ ಇದ್ದಾರೆ. ಏನನ್ನಿಸ್ತಿದೆ ಸಂಪ್ರೀತಿ? ಇವರೆಂತ ಮಾರೆ ಚೊರಪಟ ಗುಡ್ಡೆಗೆ ಹೋಗ್ಲಿಕ್ಕಿಲ್ಲ, ನಾವು ದಾರನಕ್ಕಿ ಹೋಗಿ ಐಸ್ ಕ್ರೀಮ್ ತಿಂದು ಬರೋಂಥ ಪ್ಲಾನ್ ಆಗಿದೆ. ಇಲ್ಲಿಂದ 1 ಕಿಲೋಮೀಟರ್ ಉಂಟು ದಾರನಕ್ಕಿಗೆ. ಇನ್ನು ದಾರನಕ್ಕಲ್ಲಿ ಐಸ್ ಕ್ರೀಮ್ ತಿನ್ನೋದನ್ನು ವ್ಲಾಗ್ ಮಾಡುವ. ನೋಡಿ ಗಾಯ್ಸ್, ಇವ ತುಂಬಾ ಉಪದ್ರ ಮಾರಿ. ಗೈಸ್, ನಾವು ಮ್ಯಾಂಗೋ ಕ್ಯಾಂಡಿ ತಗೊಂಡಿದ್ದೇವೆ. ಇನ್ನು ಇವಳು ಕೂಡ ಮ್ಯಾಂಗೋ ಇಟ್ಕೊಂಡಿದ್ದಾಳೆ. ಇವಳು ಕೂಡ ಮ್ಯಾಂಗೋ. ಇಷ್ಟು ಮಾತ್ರ ಒಂದು ಮ್ಯಾಜಿಕ್ ಬಾರ್ ಇಟ್ಕೊಂಡಿದ್ದಾಳೆ. ನಾನು ಮ್ಯಾಂಗೋ 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 ಚಂದ ಉಂಟು ಗೈಸ್. ಮಿಲ್ಕಿ ಮಿಸ್ಟ್ ಅವ್ರದ್ದು. ಮತ್ತೆ 2 ಸ್ಟಿಕ್ ಇಟ್ಕೊಂಡಿದ್ದಾಳೆ. ಅದು ಕೊಟ್ಲಾಸ್ ಕೊಟ್ಲಾಸ್ ಅದಕ್ಕೆ ಚಾಕ್ಲೇಟ್ ಇತ್ತು. ನನ್ನದು ನೋಡಿ ಚಾಕ್ಲೇಟ್ ಉಂಟು. ಚಾಕ್ಲೇಟ್ ಮದಿ ಮದಿ ಪಂಡ ಯಾವ ಉಂದಾತ ವಾ ಪೆಪ್ಪೆ ಅಂಬಿ ಕೈಕ್ಕೆ ಪೂರ ಮೆತ್ತೈ ಮದಿ ಪಂಡ ಯಾವ ಉಂದಾತ ತುಕ ಒಂಚು ಕೊಟ್ಟೆ ಕೊಟ್ಟೆ ಓ ಬಾಯ ಅವನ್ ಅವ ಎಂಕೊಂತ ಮಾಡು ಪೂಜಿ ಮಾರೆ
ಸ್ವಲ್ಪ ಹುಳಿ ಗೈಸ್. ಅಲ್ಲೆಲ್ಲ ಮಂಜಲ್ ಮಂಜಲ್ ಆಯಿತು. ಈ ಒಂದು ಸಹ ಅಲ್ಲೆಲ್ಲ ಮಂಜಲ್ ಮಂಜಲ್ ಆಯಿತು. ಐಸ್ ಕ್ರೀಮ್ ಎಲ್ಲ ಮುಗೀತು ಗೈಸ್. ಆದರೆ ನಾವು ಇನ್ನೂ ಸಹ ದಾರನುಕ್ಕಿಂದ ಮನೆಗೆ ರೀಚ್ ಆಗಲಿಲ್ಲ. ಆಗಿ ಮತ್ತೆ ಜೇರಗೆ ಹೋಗ್ಲಿಕ್ಕೆ ಉಂಟು. ಜೇರಕ್ಕೆ ಹೋಗ್ಲಿಕ್ಕಿಲ್ಲ, ಸುಮ್ಮನೆ ಹೇಳುದು ಹೋಗ್ಲಿಕ್ಕಿಲ್ಲ. ಈಗ ಹೊತ್ತು ಸುಮಾರು 2 ಗಂಟೆ ಆಗಿದೆ. ಬೆಟ್ಟದ ಜಡ ದಾಳದ ಜಡ ನಮ್ಮ ಬಾಯಾರಿಚ್ ಗೈಸ್. ನೀವು ಗಿರ್ಗಿಟ್ ಪೂ ಅಂತ ನೋಡಿದ್ದೀರಾ? ಇದು ನಮ್ಮ ಊರಲ್ಲೆಲ್ಲ ತುಂಬ ಸ್ಪೆಷಲ್. ಸ್ವಲ್ಪ ಜೋರು ಗಾಳಿ ಬರುವಾಗೆಲ್ಲ ಜಾಲಿಗೆ ಅಂದರೆ ಸೈಡಲ್ಲಿ ಮರ ಎಲ್ಲ ಇದ್ದರೆ ಅಂಗಳಕ್ಕೆ ಬರ್ತದೆ. ಬಾ ಅಂತ ಹೆಜ್ಜೆ ಸಾವು ಪೊಟ್ಲಾಸ್ ನೋಡಿ ಗೈಸ್. ಇದೆಲ್ಲ ತುಂಬ ಮೇಲೆದು ಮರದಿಂದ ಎಲ್ಲ ಗಿರ್ಗಿಟ್ ಹೂ ಬಿದ್ದರೆ ಉಂಟಲ್ಲ, ಸೈಡ್ ಪೋಯ ಅವು ಏಸಿಗೆ ತೋಜನು. ಈ ತುಂಬ ಮೇಲೆದು ಮರದಿಂದೆಲ್ಲ ಬೀಳುವಾಗ ಉಂಟಲ್ಲ, ಅದು ಫುಲ್ ಸ್ಪಿನ್ ಆಗ್ತಾ ಬರುತ್ತೆ, ತುಂಬ ಚೆಂದ ಕಾಣ್ತದೆ. ಈಗ ಎಲ್ಲ ಸ್ವಲ್ಪ ಕಮ್ಮಿ, ಸ್ವಲ್ಪ ಸಂಜೆ ಎಲ್ಲ ಗಾಳಿ ಎಲ್ಲ ಬಂದರೆ ತುಂಬ ಚೆಂದ ಇರ್ತದೆ ನೋಡಲಿಕ್ಕೆ. ಬಿಸಿಲಲ್ಲೆಲ್ಲ ನಾವು ನಡ್ಕೊಂಡು ಬಂದಿದ್ದೇವೆ 1 ಕಿಲೋಮೀಟರ್. ಯಾಕಂದ್ರೆ ನಾವು ಐಸ್ ಕ್ರೀಮ್ ತಿಂದುಕೊಂಡು ಬಂದದಲ್ಲ ಈ ಮಳೆಯಲ್ಲಿ, ಬಿಸಿಲಲ್ಲಿ. ಸಾರಿ ತಪ್ಪಾಯ್ತು. ಅಲ್ಲ ಇದು ಬಿಸಿಲಲ್ಲಿ ಒಂದು ಬಾರಿ ಮಣಿ ಪಂದೆ ಬಂದ ಗುಡ್ಡೆ ಕಾಣಲ್ಲ ನಮ್ಮೂರಲ್ಲಿ ಬೀಜದ ಬರಂದು ಗೇರ್ ಬೀಜ ಆಗಿದೆ. ಪತ್ರ ಸಂಪಿತ ಫುಲ್ ವೀಡಿಯೋ ಬರ್ಪೈ ಅವತ್ತು ಇರ್ತು ಬೂರ್ದುಂಡೆ ಎತ್ತು ಗೈಸ್ ನೋಡಿ. ಬೀಜದ ಹಣ್ಣು ಉಂಟಲ್ಲ, ಇದು ಸ್ವಲ್ಪ ಸೆಕೆದ ಟೈಮಲ್ಲೆಲ್ಲ ತಿಂದರೆ ಮತ್ತೆ ಸ್ವಲ್ಪ ಹೆವಿ ಸೆಕೆ ಆಗ್ತದೆ. ಹಾಗೆ ಇದರಿಂದ ಬೀಜದ ಬರೆದಿದ್ದು ಇದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅಂದರೆ ಇದು ಗಂಗಸರೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅದು ಈ ಕಟ್ರೆ ಎಲ್ಲ ಆಗ್ತದಲ್ಲ, ಮತ್ತು ಈ ಸ್ವಲ್ಪ ಬಾಣಂತಿಯರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಕುಡಿಲಿಕ್ಕೆಲ್ಲ ಕೊಡ್ತಾರೆ. ಯಾಕೆ ಕುಡಿಲಿಕ್ಕೆ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಅವರಿಗೆಲ್ಲ ಕುಡಿಲಿಕ್ಕೆ ಕೊಡ್ತಾರೆ, ನಾನು ನೋಡಿದ್ದೇನೆ. ಆ್ಯಂಡ್ ಇದರಿಂದ ಇದು ತೆಗಿಲಿಕ್ಕೆ ಆಗ್ತದೆ, ಗಂಗಸರೆಲ್ಲ ತೆಗಿತಾರೆ. ಬೀಜದ ಹಣ್ಣು ತಗೊಂಡಿದ್ದೇವೆ. ಇದರಲ್ಲಿ ಬೀಜ ಉಂಟು, ಆ್ಯಕ್ಚುಲಿ ತಗೊಳ್ಳಿಕ್ಕಿಲ್ಲ. ಬೀಜ ಸಂಜೆ ಸೂಟ್ ಹಾಕ್ಲಿಕ್ಕೆ ಆಗ್ತದೆ. ಬೀಜ ಇದು ಗೌರ್ಮೆಂಟ್ ಇದ್ದು ಕೂಪು, ಹಾಗೆ ಇದರಿಂದ ಬೀಜ ಎಲ್ಲ ತಗೊಳ್ಳುವಾಗಿಲ್ಲ. ಬಜ್ಜಿ ಹಣ್ಣು ಬೇಕಿದ್ರೆ ತಿನ್ಬೋದು. ಇಲ್ಲಿ ನೋಡಿ ಗೈಸ್, ಮೊನ್ನೆದು ಸಿಡಿಲಿಗೆ ಫುಲ್ಲು ಸ್ವಲ್ಪ ಟ್ರಾನ್ಸ್ಫರ್ ಪೆಟ್ಟಿಗೆಲ್ಲ ಫುಲ್ ಹಾಳಾಗಿತ್ತು, ಹಾಗೆ ಫುಲ್ಲೆಲ್ಲ ರಿಪೇರಿ ಮಾಡಿ ಹೋಗಿದ್ದಾರೆ. ಈ ಥರದ್ದೆಲ್ಲ ನಮ್ಮ ಊರಲ್ಲಿ ನಡೀತಾ ಇರ್ತದೆ. ಮನೆಗೆ ತಲುಪಿದ್ದೇವೆ ಗೈಸ್. ಈಗ ನೋಡಿ ಮರದಲ್ಲಿ ತುಂಬ ಪೇರಳೆ ಉಂಟು, ಹಾಗೆ ಪೇರಳೆ ಕೊಯ್ದು ಮತ್ತು ಅದಕ್ಕೆ ಫುಲ್ಲು ಇದು ಉಪ್ಪು ಮೆಣಸಿನ ಹುಡಿ ಎಲ್ಲ ಹಾಕಿ ತಿನ್ನುವಂತ. ಬಟ್ ಒಂದು ಪೇರಳೆ ಸಿಕ್ಕಿದ್ದು ಗೈಸ್, ಇನ್ನು ಉಳಿದದು ಪೇರಳೆ ಅಂದರೆ ಅದು ತುಂಬ ಮೇಲುಂಟು, ಕೊಕ್ಕೆಗೆ ಸಿಗುದಿಲ್ಲ. ಟೀಮದ ಗ್ರೂಪ್ ಉಂಟದೆಯಾ ಎಂಗ್ಲ ಪೂರ ಒಟ್ಟಿಗೆ ಕೊರೆಮ್ಮನಿ ಈ ಬಜ್ಜಿ ಮಾಡ್ರ ತಪ್ಪು ನೋಡಿ ಗೈಸ್. ಇದು ಕಟ್ಟಿಗೆ ನಮ್ಮ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಟಿರೋದು. ಹಳ್ಳಿಯವರಿಗೆ ಗ್ಯಾಸ್ ಬರೀ ಉಪಯೋಗ ಮಾತ್ರ, ಅದರ ಅವಶ್ಯಕತೆ ಅದು ಬೇಕೇ ಬೇಕು ಅಂತ ಇಲ್ಲ. ನಾವು ಕಟ್ಟಿಗೆಯಲ್ಲಿ ದಿಕ್ಕೆಲಲ್ಲಿ ಸೂ ಹಾಕಿ ಸಹ ಅಡಿಗೆ ಮಾಡ್ತೇವೆ. ಜೀವನ ಒತ್ತಾಯ ತಡಲಿಕ್ಕೆ ಆಗ್ತಿಲ್ಲ. ಸೀದಾ ನಾವು ಅದೇ ಎಂತ ಪುತ್ತೂರಿದ್ದು ಧ್ವಜ ಕಾಣೋದೊಂದು ಪ್ಲೇಸ್ ಉಂಟಂತೆ, ಸೊ ಅಲ್ಲಿಗೆ ಹೊರಟಿದ್ದೇವೆ. ಈಗ ನಾವು ಇಬ್ಬರೇ ಇರೋದು, ಅವರು ಬರ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಮಳೆ ಮುಗಾಲಾಗಿದೆ, ಮಳೆ ಬರುವ ಮೊದಲು ಪುನಃ ಮನೆಗೆ ಬರಬೇಕು. ಇದಕ್ಕೆ ನಮ್ಮ ಊರಲ್ಲಿ ಈರೋಳು ಅಂತ ಹೇಳ್ತಾರೆ, ನಿಮ್ಮಲ್ಲಿ ಎಂತ ಹೇಳ್ತಾರೆ ಕಮೆಂಟ್ ಅಂತ ಯಾರು ಸಹ ಮಾಡ್ತೀನಿ ಅಂತ ನನಗೆ ಗೊತ್ತುಂಟು ಗೈಸ್. ಅಲ್ಲಿ ಕಾಣ್ತಾ ಉಂಟಲ್ಲ JCB ಬೇಕಾದ ಜಾಗ, ಅದನ್ನು ಹತ್ತಿದ್ರೆ ನಮಗೆ ಧ್ವಜ ಕಾಣ್ತದೆ ಅಂತೆ, ಪುತ್ತೂರಿಗೆ ಹಾಕಿದ್ದು. ಸಂಪ್ರೀತಿ ಯಾರನ್ನು ಅವನ ಫ್ರೆಂಡನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾನೆ. ಬೇಗ ಬೇಗ ಸಂಪ್ರೀತಿ, ನಾಯಿ ಬಿಡ್ತೇರಿಗೆ. ನಾಯಿಗೆ ಎದರಿ ರೋಡ್ ಈ ಸೈಡ್ಗೆ ಬಂದಿದ್ದಾನೆ. ಎತ್ತಿನ ಅವನ ಫ್ರೆಂಡನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾನೆ. ಈಗ ಪೊಕ್ಕಡೆ ಬೇತಿ ಬೇಲೆಜ್ಜಿ ಮಾರೆ ಇಂಕ್ಲೆಗ್ಲ ನೆರಡೆ ಅಂತ ಒಟ್ಟಿಗೆ ಸಂಪ್ರೀತ ಫ್ರೆಂಡ್ ಬರ್ತಾ ಇದ್ದಾನೆ. ಯಾನ್ ತೂದಾಂಡ್ ಮಾರೆ ನಾನು ಓ ರೀಲ್ಸ್ ತೂಕ ಎಡಿಟ್ ಆವಡತೆಯ ನಾವಾಗಲ್ಲಿದ್ದೇವೆ ಗೈಸ್. ಈಗ ಗುಡ್ಡೆ ಹತ್ತಿ
ಅರ್ಧ ತಲುಪಿದ್ದೇವೆ, ಇಲ್ಲಿದ್ದೇವೆ, ಅಲ್ಲಿಗೆ ಮೇಲೆ ಹೋಗಬೇಕು. ಅವರೆಲ್ಲ ಮಂಗಬೇಟಿಯವರು ಕೆಳಗಿದ್ದಾರೆ ಇಬ್ಬರು. ಬರ್ಬು ಜರ ಫಸ್ಟ್ ಗೇರ್ ಮಾಡಲಿ, ಕೈಟ್ಲ ನೋಡಪ್ಲಿ. ರಬ್ಬರ್ ತೋಟ ಏನಿನಾಗಲಿ ಇಲ್ಲಿ ಗುಡ್ಡೆ ಎಲ್ಲ ಹತ್ತಿ ಸ್ವಲ್ಪ ದೂರ ಬರ್ತಾ ಇದ್ದೇವೆ. ಇಲ್ಲಿಂದ ಧ್ವಜ ಕಾಣ್ತದಂತೆ, ಕಾಣಿದ್ರಿ ಅವನು ಇಲ್ಲೇ ಯಾವುದಾದ್ರು ಮರಕ್ಕೆ ಕಟ್ಟಿ ಹಾಕಿ ನಾವು ಸೀದಾ ಮನೆಗೆ ಹೋಗ್ತೇವೆ. ಎಂತ ಹೇಳ್ತಿ ಸಂಪ್ರೀತಿ? ಎಂತ ಒಂದಲ್ಲಿ ಹಗ್ಗು ಉಂಟು, ಅದರಲ್ಲಿ ಹಾಕಲಿಕ್ಕೆ ಚಂದ ಆಗ್ತದೆ. ನೀವೊಮ್ಮೆ ಬನ್ನಿ ನೋಡಿ. ಕಂಬ ಕಾಣ್ತೆ. ನನ್ನದಾಜಿ ಇದಿಲ್ಲ, ಧ್ವಜ ಹಾಕಲಿಲ್ಲ. ಅಲ್ಲಿ ವೈಟಲ್ಲಿ ಒಂದು ಚೆನ್ನದು ಕಾಣ್ತಲ್ಲ, ಅದೇ ಪುತ್ತೂರು ಧ್ವಜದ್ದು ಕಂಬ. ಧ್ವಜ ಹಾಕಲಿಲ್ಲ, ಇನ್ನೇ ಬರ್ಜೀರಿ ಅಷ್ಟು ದೂರದಲ್ಲಿ ಉಂಟು. ನಾವಿಲ್ಲಿಗೆ ಬಜ್ಜಿ ಕಂಬ ನೋಡಲಿಕ್ಕೆ ಬಂದದ್ದು ಮಾರು, ಧ್ವಜ ಇಲ್ಲ. ಬಲ ಅಲ್ಲಿ ತಿರ್ತು ನೇಲಿಯರ್ ಉಂಟು ಬಲ, ಅವನಿಗೆ ಫುಟೇಜ್ ಎತ್ತು ಹೋಯ್. ನೇಲೆ ವಿಜಯ ನೇಲೆ ರಾಪಣಂಚ ಬೂರ್ಜಾದ ಹುಯ್ ಕುಡ್ರ ಹೇಳಿ ಕುಡ್ರ. ಈ ಒಂದು ಈ ಹಗ್ಗದಲ್ಲಿ ನೇರಲಿಕ್ಕೆ ಅಂತ ನಾನು ಇಲ್ಲಿ ತನಕ ಕರ್ಕೊಂಡು ಬಂದೇನೆ. ಆ್ಯಂಡ್ ಹಳ್ಳಿಯವರಿಗೆಲ್ಲ ಇದರಲ್ಲಿ ಫುಲ್ ಅಮ್ಯೂಸ್ಮೆಂಟ್ ಪಾರ್ಕ್, ಯಾವುದು ಪಾರ್ಕ್ ಎಲ್ಲ ಬೇರೆ ಎಲ್ಲ ಈ ಬೆಂಗಳೂರಲ್ಲಿ ಬೇರೆ ಕಡೆಯಲ್ಲಿ ಇರುವಾಗೆ ಒಂದು ಪಾರ್ಕ್ ಎಲ್ಲ ಇರುವುದಿಲ್ಲ. ಹೀಗೆ ಅದರ ಗುಡ್ಡೆಗೆಲ್ಲ ಹೋಗಿ ಆಟ ಆಡಿ ಎಲ್ಲ ಬರೋದು. ಇದು ಡೌನು ನೋಡಿ ಮಾರೆ ಹೇಗೆ ಉಂಟು, ಇವರಿಗೆಲ್ಲ ಕ್ಯಾರೆ ಇಲ್ಲ ಇದು. ನಿಕಾಬ್ಜಾ ಅಂದು ಆಯ್ನೇ ಇರ್ಬೋದಲ್ಲ. ಇಡೇತನ ಬುಡಾಡದ ಬುರ್ಜಿಡ ಕೂಡ ಹೋಗುಜಾ. ಉಯ್ ಯಾನ್ ಎಲ್ಲ ಕಟ್ಟಾವ ಗೈಸ್. ನಾನು ನೇತಾಡ್ಲಿಕ್ಕೆ ಹೋಗಿ ಹಗ್ಗವೇ ಕಟ್ಟಾಯಿತು. ಆ್ಯಂಡ್ ಅದು ಸಹ ನಾನು ಸ್ವಲ್ಪ ದೂರದಲ್ಲಿ ಆದರೂ ಸಹ ಕಟ್ಟಾಯಿತು. ಇದು ಮೊದಲೇ ಸ್ವಲ್ಪ ಹೋಗಿತ್ತು ನೋಡಿ, ಇಲ್ಲಿ ಸ್ವಲ್ಪ ಮಾತ್ರ ಗಿಡಕ್ಕೆ ಜೀವ ಇದ್ದದ್ದು, ಉಳಿದ ಜೀವ ಇರಲಿಲ್ಲ. ಮತ್ತು ನನ್ನ ಜೀವವನ್ನು ತಡೆಯುವ ಶಕ್ತಿ ಗಿಡಕ್ಕೆ ಇರಲಿಲ್ಲ ಕಾಣ್ತದೆ. ಅದು ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ನೇಲುವಾಗಲಿ ಇದು ಕಟ್ಟಾಗಿ ಕೈಯಲ್ಲಿ ಬಂದು, ನಾನು ಎಲ್ಲಿಂದ್ರೆ ಅಷ್ಟು ದೂರದಿಂದ ನೇಲ್ತಿದ್ರೆ ತೆಗೆದು ನಾನು ಕೆಳಗೆ ಬಿಸಾಡ್ತಿತ್ತ ಅಂತ, ಕೈ ಕಾಲು ಮುರಿತಿತ್ತು ಗ್ಯಾರಂಟಿ. ಯಾರ ದೇವರೇ ಕಾಪಾಡಿದ್ದು. ಆದರೆ ತೊಂದರೆ ಇಲ್ಲ, 10 ಕೆಲಸ ಉಂಟಲ್ಲ ಬಾ ಆಗಲಿಕ್ಕಿಲ್ಲ ಆಯಿತಾ. ಅಬ್ಬ ಸ್ವಲ್ಪ ಬತ್ತಿ ಆಗ್ತಿಲ್ಲ. ಅಂತಿಂತು ಬಂದು ಆಗತ್ತಿದ್ದು ಗುಡ್ಡೆ ಹತ್ರ ಇರ್ತೀವಿ. ಅದನ್ನು ಇಟ್ಟು ಹತ್ತಿ ರೋಡಲ್ಲಿ ನಡ್ಕೊಂಡು ಹೋದರೆ ಮನೆಗೆ ರೀಚ್ ಆಗ್ತದೆ. ಬರೀ ನೋಡಲಿಕ್ಕೆ ಮಾತ್ರ ಆಯಿತು, ಸುಮ್ಮನೆ ಹತ್ತದೆಲ್ಲ ಎಂತ ಪ್ರಯತ್ನವೇ ಮಾಡಲಿಲ್ಲ. ಕಾಲು ವಾಸಿ ಬಾಕಿತ್ತಿನದ ಕರ್ಮ ಅಲ್ಲ, ಆಮೇಲೆ ಜಾತದಿ ಎತ್ತದು ಒಲಿತೆ. ಮಾವಿನಕಾಯಿ ಕೊಯ್ದದು ಕೆಳಗೆ ಬಿತ್ತು ಗೈಸ್, ಹಾಗೆ ಕೆಳಗೆ ಹೋಗಿದ್ದಾರೆ. ಇಲ್ಲೊಂದು ಮಾವಿನಕಾಯಿ ಉಂಟು, ಫೋಕಸ್ ಜಾತಕ ಆಯ್ತಲ್ವ ಹತ್ತಂಡ. ಸಂಪ್ರೀತಿಯವರು ಹರಸಾಹಸ ಪಟ್ಟು ಇಳಿತಾ ಇದ್ದಾರೆ. ಜತ್ತಂಡ ಅರ್ಧ ಕುಕ್ಕು ಸಂಪ್ರೀತಿಗೆ ರಡ್ಡೆ ಅವು ಬರ್ಚಿ ಮಾವಿನಕಾಯಿ ಕೊಯ್ದು ಮನೆಗೆ ಹೋಗ್ತಾ ಇದ್ದೇವೆ. ಇನ್ನು ಅದನ್ನು ಉಪ್ಪು ಹಾಕಿ ತಿಂತೇವೆ, ಅಷ್ಟೇ ವಿಷಯ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.